ಪೊಲೀಸರಿಂದಲೇ ರೌಡಿ ಶೀಟರ್ಗೆ ಸನ್ಮಾನ ಮಾಡಲಾಗಿದೆ. ಆಯುಧ ಪೂಜೆಯ ನೆಪದಲ್ಲಿ ಪೊಲೀಸರೇ ರೌಡಿ ಶೀಟರ್ಗೆ ಸನ್ಮಾನ ಮಾಡಿರುವಂತಹ ಒಂದು ಘಟನೆ ನಡೆದು ಹೋಗಿದೆ. ಆಗಸ್ಟ್ 18ರಂದು ಅಕ್ಟೋಬರ್ 18ರಂದು ಪೊಲೀಸ್ ಠಾಣೆಯಲ್ಲಿ ಆಯುಧ ಪೂಜೆ ನಡೀತಾ ಇತ್ತಂತೆ. ಆಯುಧ ಪೂಜೆಯ ನೆಪದಲ್ಲಿ ರೌಡಿ ಶೀಟರ್ನ ಕರೆಸಿ ಸನ್ಮಾನ ಮಾಡಿದ್ದಾರಂತೆ. ತಿಂಗಳ ಬಳಿಕ ಬೆಳಕಿಗೆ ಬಂದಿದೆ ಸನ್ಮಾನ ಪ್ರಕರಣ. ರಾಮನಗರ ಟೌನ್ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಘಟನೆ ಇದು. ಅಂಜದ್ ಎಂಬ ರೌಡಿ ಶೀಟರ್ಗಳಿಗೆ ಸನ್ಮಾನ ಮಾಡಿಬಿಟ್ಟಿದ್ದಾರಂತೆ ಪೊಲೀಸರು. ರೌಡಿ ಶೀಟರ್ಗಳಿಗೆ ಸನ್ಮಾನ ಮಾಡಿ ಪೇಚಿಗೆ ಸಿಲುಕಾಕಿಕೊಂಡಿದೆ ಖಾಕಿ ಪಡೆ. ದೃಶ್ಯ ನೋಡ್ತಾ ಇದ್ದೀರಿ. ಅಕ್ಟೋಬರ್ 18ರಂದು ನಡೆದಂತಹ ಘಟನೆ ತಿಂಗಳ ಬಳಿಕ ಈಗ ಬೆಳಕಿಗೆ ಬಂದಿದೆ. ಆಯುಧ ಪೂಜೆ ನೆಪದಲ್ಲಿ ಪೊಲೀಸ್ ಠಾಣೆಗೆ ಕರೆಸಿ ಇಬ್ಬರು ರೌಡಿ ಶೀಟರ್ಗಳಿಗೆ ಸನ್ಮಾನ ಮಾಡಿರುವಂತಹ ದೃಶ್ಯ. ಖಾಕಿ ಪಡೆಯ ಸನ್ಮಾನ ಮಾಡಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಮೂಲಕ ಖಾಕಿ ಪಡೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹದೇವ್ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿ. ಮಹದೇವ್ ಸ್ವಾಮಿ, ರೌಡಿ ಶೀಟರ್ಗಳಿಗೆ ಸನ್ಮಾನ ಪೊಲೀಸರೇ ಮಾಡ್ತಾರೆ, ಯಾವ ಸಂದೇಶ ಇದು ಸಮಾಜಕ್ಕೆ? ನಿಜಕ್ಕೂ ಶ್ರುತಿ, ಇದು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಜೊತೆಗೆ ಅದು ರಾಜ್ಯಪಾಲರ ಅಂಗಳಕ್ಕೆ, ಜೊತೆಗೆ ಏನು ಗೃಹ ಸಚಿವರ ಅಂಗಳಕ್ಕೂ ಕೂಡ ಒಂದು ದೂರು ಕೂಡ ಸಲ್ಲಿಕೆ ಆಗಿದೆ. ಅಂದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ರೌಡಿ ಶೀಟರ್ಗಳು ಅವರ ಪರೇಡ್ ಮಾಡುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಪೊಲೀಸರು ಕೇವಲ ಅವರನ್ನು ತಾಕೀತು ಮಾಡುವಂಥದ್ದು ನಡೆಯುತ್ತೆ. ಆದ್ರೆ ಈ ರೀತಿ ಯಾವುದೋ ಒಂದು ಹಬ್ಬವನ್ನ ಮಾಡಿ ಅಲ್ಲಿ ರೌಡಿ ಶೀಟರ್ಗಳಿಗೆ ಸನ್ಮಾನ ಮಾಡುವಂಥದ್ದು ಎಷ್ಟು ಸರಿ ಅಂತ ಅನ್ನುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ದಲಿತ ಸಂಘಟನೆ ಒಕ್ಕೂಟ ಕೂಡ ಈಗಾಗಲೇ ದೂರನ್ನ ನೀಡಿದೆ. ಈ ರೀತಿ ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಅಂತ ಅನ್ನುವಂಥ ಕಾರಣಕ್ಕೆ ಪೊಲೀಸರು ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಪೊಲೀಸರು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಇಲ್ಲಿನ ಸ್ಥಳೀಯ ಕೌನ್ಸಿಲರ್ ಆಯುಧ ಪೂಜೆಯ ಸಂದರ್ಭಕ್ಕೆ ಬಂದಿದ್ರು. ಆಗ ಅವರ ಜೊತೆ ರೌಡಿ ಶೀಟರ್ಗಳು ಬಂದಿದ್ರು, ಅದನ್ನ ತಿಳಿಯದೆ ಮಾಡಿದ್ದಾರೆ ಅಂತನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಬಹುತೇಕ ಅದೇ ಸ್ಟೇಷನ್ ನಲ್ಲಿ ರೌಡಿ ಶೀಟರ್ ಆಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ. ಆದಾಗ್ಯೂ ಯಾಕೆ ಸನ್ಮಾನ ಮಾಡಿದ್ರು ಅನ್ನುವಂಥದ್ದು ಈಗ ಪ್ರಶ್ನಾರ್ಥಕವಾಗಿರುವಂತದ್ದು. ಶ್ರುತಿ. ಓಕೆ ಮಹದೇವ್ ಸ್ವಾಮಿ, ಧನ್ಯವಾದಗಳು. ಈ ದರ್ಶನ್ಗೆ ಏನೂ ಆಗಿಲ್ಲ, ಎಲ್ಲ ಡ್ರಾಮಾ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದಾಗಿಂದ ಹೊಸ ಡೌಟ್ ಶುರುವಾಗಿತ್ತು ನೋಡ್ರಿ. ಹೆಂಗಾರ ಮಾಡಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಹೋಗ್ಬೇಕಂತ ಬಿಮ್ಸ್ ವೈದ್ಯರ ಮ್ಯಾಗ ಒತ್ತಡ ಹಾಕಿ ಹಿಂಗೆ ಸುಳ್ಳು ವರದಿ ರೆಡಿ ಮಾಡಿಸ್ಕೊಂಡ್ರನ್ನ ಅನ್ನೋ ಅನುಮಾನ ಶುರುವಾಗೈತಿ. ಪ್ರಭಾವಿ ಸಚಿವರ ಬಿಮ್ಸ್ ವೈದ್ಯರ ಮ್ಯಾಗ ಒತ್ತಡ ಹಾಕ್ಯಾರ ಅನ್ನೋ ಅನುಮಾನ ಶುರುವಾಗಿತ್ತು ನೋಡ್ರಿ. ಹಿಂಗಾಗಿ ಬಿಮ್ಸ್ ಡಾಕ್ಟರ್ ವರದಿ ಕೊಟ್ಟರು, ಅದನ್ನ ಕೋರ್ಟ್ಗೆ ಕೊಟ್ರಂತ. ಇಷ್ಟೆಲ್ಲ ಆಗಿ 3 ವಾರ ಆತ್ರಿ. ದರ್ಶನ್ ಇನ್ನೂ ತನಕ ಆಪರೇಷನ್ ಆಗಿಲ್ಲ, ಯಾಕ ಅಂತ ಎಲ್ಲ ಪ್ರಶ್ನೆ ಮಾಡಕತ್ತಾರ. ರಾಜ್ಯದಾಗ ಸರ್ಕಾರದಿಂದ ಯಾವ ಅನುದಾನನೂ ಸಿಗವಲ್ದು. ಇದೆಲ್ಲ ನೆಟ್ಗಾಗ್ಬೇಕಂದ್ರ ಮೊದಲು 1-2 ಗ್ಯಾರಂಟಿ ಬಂದ್ ಮಾಡ್ಬಿಡ್ರಲ್ಲ, ಹಂಗಾದ್ರೆ ಎಲ್ಲ ಸರಿಯಾಕೈತಿ ಅಂತ ನಾವು ಹೇಳಾಕತ್ತಿಲ್ಲ ರೀ. ಮತ್ತೆ ಇದನ್ನ ಕಾಂಗ್ರೆಸ್ ಶಾಸಕ ಗವಿಯಪ್ಪ ಹೇಳ್ಯಾರ ನೋಡ್ರಿ. ಸರ್ಕಾರದ ಗ್ಯಾರಂಟಿ ಬಗ್ಗೆ ವಿಜಯನಗರದಾಗ ಮಾತಾಡಿದ್ರು ಅವರು. ಕಾಂಗ್ರೆಸ್ ಶಾಸಕರು ಭಾಳ ಬ್ಯಾಸರದಾಗ ಮಾತಾಡಕತ್ತಾರ. ಈ ಫ್ರೀ ಬಸ್ ಎಲ್ಲ ಬಂದ್ ಮಾಡಬೇಕು, ಆಗೆಲ್ಲ ಸರಿಯಾಕೈತಿ ನೋಡ್ರಿ ಅಂದ್ರು. ಇವಾಗ ಏನಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಡ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಬೆಳಗಾವಿಯ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಳಗ್ರಿ ಭಾಳ ಗೋಲ್ಮಾಲ್ ನಡೆಯಾಕತ್ತೈತಂತ. ಕಿತ್ತೂರಿನ MK ಹುಬ್ಬಳ್ಳಿ ಗ್ರಾಮದಾಗ ಇರೋ ಈ ಕಾರ್ಖಾನೆ ಒಳಗ 3 ವರ್ಷ ಆತಂತ. 70 ಕೋಟಿಗೂ ಹೆಚ್ಚು ರೊಕ್ಕ ಗುಳುಂ ಮಾಡ್ಯಾರಂತ. ಸಕ್ಕರೆ ಕಾರ್ಖಾನೆ ಒಳಗ 11% 12% ಬರೋ ಸಕ್ಕರೆ ರಿಕವರಿಯನ್ನ 9% ಅಂತ ತೋರಿಸಿ ಮೋಸ ಮಾಡಾಕತ್ತಾರಂತ. ಆಡಳಿತ ಮಂಡಳಿನ ಉಳಿದಿರೋ 3% ಸಕ್ಕರೆ ಲೂಟಿ ಹೊಡೆಯಾಕತೈತಿ ಅಂತ ರೈತರ ಆಕ್ರೋಶ ವ್ಯಕ್ತಪಡಿಸ್ಯಾರ ನೋಡ್ರಿ. ಇಷ್ಟಕ್ಕೆ ಈ ಆಟ ಮುಗಿಯಂಗಿಲ್ಲ ನೋಡ್ರಿ. ಸಕ್ಕರೆ ಸಾಗಿಸುವಾಗಲೂ ಅಕ್ರಮ ಮಾಡ್ತಾರಂತ. ವೆಹಿಕಲ್ ರಿಜಿಸ್ಟರ್ ಬುಕ್ನಾಗ ವೈಟ್ನರ್ನಿಂದ ಅಳಿಸಿ ಕಡಿಮೆ ಸಕ್ಕರೆ ತೋರಿಸ್ತಾರಂತ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಾಕತ್ತಾರ ಅಂತ ರೈತರು ಹೇಳಾಕತ್ತಾರ. ಕೋಟ್ಯಾಂತರ ರೂಪಾಯಿ ಸಕ್ಕರೆ ಕಳ್ತನ ಮಾಡ್ಯಾರ್ರಿ, ಆಡಳಿತ ಮಂಡಳಿ ವಿರುದ್ಧ ತನಿಖೆ ಮಾಡ್ರಿ, ಕ್ರಮ ಕೈಗೊಳ್ರಿ ಅಂತ ರೈತರು ಹೇಳಾಕತ್ತಾರ. ದಿವಸ ಮಲಪ್ರಭಾ ಶುಗರ್ ಕಾರ್ಖಾನೆಯಲ್ಲಿ ಆದಂಥ ಅವ್ಯವಹಾರ ಬಗ್ಗೆ ತನಿಖೆ ನಡೆಸಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ 2 ತಿಂಗಳಿಂದ ಅವಿರತವಾಗಿ ಹೋರಾಟ ನಡೆಸ್ತಾ ಬಂದರೂ ಸಹಿತ
ಈ ಆಡಳಿತ ಮಂಡಳಿಯವರು ಮತ್ತು MD ಆಗಲಿ, ಜಿಲ್ಲಾಧಿಕಾರಿ ಆಗಲಿ, ಶುಗರ್ ಕಮಿಷನರ್ ಆಗಲಿ ಯಾರೂ ನಮ್ಮ ಹೋರಾಟಕ್ಕೆ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಇನ್ನು ಮೇಲೆ ಉಗ್ರ ಹೋರಾಟ ಮಾಡಿ ಈ ತನಿಖೆಯನ್ನು ಇನ್ನು ವಕ್ಫ್ ಬೋರ್ಡ್ ವಿರುದ್ಧ ರೀ ಬಿಜೆಪಿ ಜನಜಾಗೃತಿ ಅಭಿಯಾನ ಜೋರ್ ನಡ್ಸಾಕತೈತಿ. ಕಲಬುರಗಿ ಒಳಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮು ಹೋರಾಟ ನಡ್ಸಾಕ್ ಹೊಂಟೈತಿ. ನಗರದ SVP ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ಬೃಹತ್ ಮೆರವಣಿಗೆ ಮಾಡ್ತಾರಂತ. ಈ ಹೋರಾಟದಾಗ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ ಸೇರಿದಂಗ ಬಹಳ ಜನ ಇರ್ತಾರಂತ ನೋಡ್ರಿ. ಇನ್ನು ವಿಜಯಪುರ ಮಹಾನಗರ ಪಾಲಿಕೆ ಉಪಚುನಾವಣೆ ಒಳಗ ಬಿಜೆಪಿ ಮಸ್ತ್ ಗೆಲುವು ಸಾಧಿಸಿತ್ ನೋಡ್ರಿ. 29ನೇ ವಾರ್ಡ್ಗ ನಡೆದ ಉಪಚುನಾವಣೆ ಒಳಗ ಬಿಜೆಪಿ ಅಭ್ಯರ್ಥಿ ಗಿರೀಶ್ ಪಾಟೀಲ್ ಗೆದ್ದಾರ. ಈ ಬೈ ಎಲೆಕ್ಷನ್ಗ ಶಾಸಕ ಯತ್ನಾಳ್ ಪಾಲಿಗೆ ಬಹಳ ಪ್ರತಿಷ್ಠೆ ಆಗಿತ್ತಂತ. ಈ ಗೆದ್ದ ಮೇಲೆ ಬಹಳ ಖುಷಿ ಆಗ್ಯಾರ. ತನ್ನ ಮಗನ ಜೊತೆಗೆ ಫಾರಿನ್ ಟ್ರಿಪ್ ಹೋಗ್ಯಾರ ರೀ ಕಾರ್ಮಿಕ ಸಚಿವ ಸಂತೋಷ್ ಲಾಡ್. ಅಲ್ಲೂ ಸಿದ್ದರಾಮಯ್ಯ ಪರ ಘೋಷಣೆ ಕೂಗ್ಯಾರ ನೋಡ್ರಿ. ಪ್ರವಾಸದ ನಡುವ ಪ್ಯಾರಿಸ್ನ ಐಫೆಲ್ ಟವರ್ಗೆನ ಭೇಟಿ ಕೊಟ್ಟಿದ್ರಂತ. ಈ ಹೊತ್ನ್ಯಾಗ ಟವರ್ ಬುಡಕ್ ನಿಂತು ಘೋಷಣೆ ಕೂಗ್ಯಾರ. ಜೈ ಕರ್ನಾಟಕ, ಜೈ ಸಿದ್ದರಾಮಣ್ಣ ಅಂತ ಘೋಷಣೆ ಕೂಗ್ಯಾರ. ಈ ಘೋಷಣೆ ಕೂಗಿದ ವಿಡಿಯೋ ಸೋಷಿಯಲ್ ಮೀಡಿಯಾದಾಗ ಫುಲ್ ಹಲ್ಚಲ್ ಆಗೈತೆ ನೋಡ್ರಿ. ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ, ಜೈ. ಇನ್ನು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ನಿವೃತ್ತ ನೌಕರರ ಕಷ್ಟ ಕೇಳೋರ ಇಲ್ದಂಗಾಗೈತಂತ. ಬೋಧಕೇತರ ನೌಕರರಿಗೆ ಇನ್ನೂ ಮಧ್ಯಂತರ ಪರಿಹಾರ ನಿಧಿ ಸಿಕ್ಕಿಲ್ಲಂತ. 17% ಮಧ್ಯಂತರ ಪರಿಹಾರ ನಿಧಿ ನೀಡೋ ಅವಧಿ ಮುಗಿದು 15 ತಿಂಗಳು ಮುಗಿದೈತಪ್ಪ. ಹಂಗಿದ್ರೂ ಬಾಕಿ ಜಮಾ ಆಗಿಲ್ಲ. ಈಗ ಕೃಷಿ ವಿವಿ ಆಡಳಿತ ಕಚೇರಿಗೆ ಇಳಿ ವಯಸ್ಸಿನಾಗ ಓಡಾಡೋ ಹಣೆ ಬರ ಬಂದೈತೆ ನಮಗ. ಈ ಹಿಂದೆ ಬಸವರಾಜ ಬೊಮ್ಮಾಯಿ CM ಇದ್ದಾಗ 7ನೇ ವೇತನ ಆಯೋಗ ಲೇಟ್ ಆಗಿದ್ದಕ್ಕೆ 17% ಮಧ್ಯಂತರ ಪರಿಹಾರ ಘೋಷಣೆ ಮಾಡಿದ್ರು. ಅದಾಗಿ 15 ತಿಂಗಳು ಕಳೆದೈತಿ. ಇಲ್ಲಿ ತನಕ ರೊಕ್ಕನ ಬಂದಿಲ್ಲ ನಮ್ಗ ಅಂತ ಪಾಪ ಜನ ಒದ್ದಾಡಕತ್ತಾರ. ಇನ್ನು ಈ ಬಗ್ಗೆ ಕೃಷಿ ವಿವಿಯ ಆಡಳಿತ ಮಂಡಳಿಯವ್ರನ್ನ ಹೋಗಿ ಪ್ರಶ್ನೆ ಮಾಡಿದ್ರ ನಮಗೂ ಗೊತ್ತಿಲ್ರಿ, ಸರ್ಕಾರದಿಂದ ಏನು ಮಾಹಿತಿನೂ ಬಂದಿಲ್ಲ ಅನ್ನಕತ್ತಾರಂತ. ಕೃಷಿ ವಿವಿಯೊಳಗ ಇರೋ ಬ್ಯಾರೆ ಮೂಲದಿಂದ ಬರೋ ರೊಕ್ಕ ಹೊಂದಿಸಿ ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀವಿ ತಗೋರಿ ಅಂತ ಆಡಳಿತ ಮಂಡಳಿ ಹೇಳಾಕತ್ತೈತಂತ. ಹಿಂಗಾಗಿ ಆಗಿದ್ದಾಗ ಹೋಯ್ತು, ಕನಿಷ್ಠ 8 ತಿಂಗಳ ಬಾಕಿನಾರ ಕೊಡ್ರಪ್ಪ ನೀವು ಅಂತ ನಿವೃತ್ತರು ಬೇಡುವಂಗ ಬಂದೈತೆ ನೋಡ್ರಿ ಪರಿಸ್ಥಿತಿ. ಸದ್ಯ ಇಲ್ಲಿದ್ದ ನಿವೃತ್ತರ ಪೈಕಿ ಭಾಳ ಮಂದಿ ವಯಸ್ಸಾಗೈತಿ, ಪಾಪ ಓಡಾಡಕ್ಕೆ ಆಗಂಗಿಲ್ಲ, ಎಷ್ಟಾಗುತ್ತೆ ಅಷ್ಟು ಕೊಡ್ರಲ್ಲ ಅಂತ ಕೇಳಾಕತ್ತಾರ. ಸುಮಾರು 1400 ಜನ ಅದೇವಿ ನಾವು, ಟೀಚಿಂಗು ನಾನ್ ಟೀಚಿಂಗ್ ಕೂಡಿ 1400 ಜನ ಅದೇವಿ. ಅದರೊಳಗೆ 15 ತಿಂಗಳದ ನಮ್ಮ ಸರ್ಕಾರ ಏನ್ ಮಾಡ್ತಾರೆ ಅಂದ್ರೆ ಇದು ಏಪ್ರಿಲ್ 2023ರಿಂದ 15 ತಿಂಗಳದ ಅದೇ 17% ಮಧ್ಯಂತರ ಪರಿಹಾರ ನೀಡ್ತೀರಿ. 17% ಸರ್ಕಾರ ನಡೆಯುತ್ತೆ ಆದೇಶ ಮಾಡ್ತು. ಆ ಆದೇಶ ಪ್ರಕಾರ ನಮ್ಗೆ 15 ತಿಂಗಳು ಅರೇಸ್ಟ್ ಕೊಡ್ಬೇಕ್ರಿ ಇವರು. 15 ತಿಂಗಳದ ಇವರು ಏಪ್ರಿಲ್ 1 ಕೊಟ್ಟು ಮುಂದೆ 15 ತಿಂಗಳು ಬಂದ್ ಮಾಡಿದ್ರು. ಅದನ್ನ ನಾವು ಮನವಿ ಕೊಟ್ಟಿವಿ ಸರ್. 15 ತಿಂಗಳು ಲಾಸ್ಟ್ ಇಯರ್ 2023 ಮೇದಿಂದ ಇಲ್ಲಿ ಸೆಪ್ಟೆಂಬರ್ ಮಟ. ಇನ್ನು ಬಿಜೆಪಿ ಒಳಗ 2 ಬನ ಆಗೈತೆ ಅನ್ನೋದು ನಿಮ್ಗೆಲ್ಲ ಗೊತ್ತೈತ್ರಿ, ನಾವೇನು ಹೇಳೋದು ಬಾಡಲ್ಲ. ಇದ್ರ ನಡುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಮಾತಾಡಾರ ನೋಡ್ರಿ. ಬೀದರ್ನ್ಯಾಗ ವಕ್ಫ್ ಬೋರ್ಡ್ ವಿರುದ್ಧ ಜನಜಾಗೃತಿ ಹೋರಾಟನ ಮಾಡಕತ್ತಾರ. ಇದಕ್ಕೆ ಕೇಂದ್ರ ಬಿಜೆಪಿ ನಾಯಕರ ಸಂಪೂರ್ಣ ಬೆಂಬಲ